ಶ್ರೀರಾಮನ ದೇಣಿಗೆ ಕೊಳ್ಳೆ ಹೊಡೆದಿರುವ ಖದೀಮರ ಕಳ್ಳಾಟ ಮತ್ತಷ್ಟು ಬಯಲಾಗ್ತಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಸದಸ್ಯನನ್ನ ಕಿಕ್ಔಟ್ ಮಾಡಲಾಗಿದೆ. ದೇಣಿಗೆ ಲೆಕ್ಕವನ್ನ ರಾಮಮಂದಿರ ಟ್ರಸ್ಟ್ ಜನರ ಮುಂದಿಟ್ಟಿದೆ. ಚಂಪತ್ ರಾಯ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ಟ್ರಸ್ಟ್ನ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮೋಹನ್ ನೇಮಕ. ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ ಮಹತ್ವದ ನಿರ್ಣಯ. Hotel Management with AI. Join IIHM, International Institute of Hotel Management. ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿರುವ ಅಯೋಧ್ಯೆಯ ರಾಮ ಮಂದಿರಕ್ಕೆ ದೇಣಿಗೆ ಲೂಟಿ ಪ್ರಕರಣ ಹೊಸ ತಿರುವು ಪಡಿತಾ ಇದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿನ್ನೆ ಮಹತ್ವದ ಸಭೆ ನಡೆಸಿತು. 89 ವರ್ಷದ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ ಸೇರಿ ಹೆಚ್ಚಿನ ಸದಸ್ಯರು ಭಾಗವಹಿಸಿದ್ದು ಪ್ರಮುಖ ನಿರ್ಣಯ ಕೈಗೊಳ್ಳಲಾಗಿದೆ. ದೇಣಿಗೆ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಸದಸ್ಯ ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಅಧಿಕೃತವಾಗಿ ಅಂಗೀಕರಿಸಲಾಗಿದೆ. ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಾಗರಕಟ್ಟೆ ಅವರನ್ನ ತೆಗೆದುಹಾಕಲು ಟ್ರಸ್ಟ್ ನಿರ್ಧರಿಸಿದೆ. ಅಲ್ಲದೆ ನಿವೃತ್ತ IFS ಅಧಿಕಾರಿ ಕೃಷ್ಣ ಮೋಹನ್ ಅವರನ್ನ ಟ್ರಸ್ಟ್ನ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಟ್ರಸ್ಟ್ನ CEO ನೇಮಕಾತಿ ಸಮಿತಿ ಸಂಬಂಧ 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಪ್ರಮೋದ್ ಕೊಹ್ಲಿ, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ವಿಶ್ವಕಾಂತ್ ಚತುರ್ವೇದಿ ಮತ್ತು 10 ವರ್ಷಗಳ ಕಾಲ ಶಿರ್ಡಿ ಸಂಸ್ಥೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಸುರೇಶ್ ಜಿ ಹವಾರೆ ಈ ಸಮಿತಿಯಲ್ಲಿದ್ದಾರೆ. ದೇಣಿಗೆ ಕಳ್ಳತನ ಆರೋಪದ ಬಗ್ಗೆ SIT ಅಂತಿಮ ತನಿಖಾ ವರದಿ ಸಲ್ಲಿಸಿದ ಬಳಿಕ ಜುಲೈ 22ರಂದು ಮತ್ತೊಂದು ಸುತ್ತಿನ ಸಭೆ ನಡೆಸಲು ಟ್ರಸ್ಟ್ ನಿರ್ಣಯ ಕೈಗೊಂಡಿದೆ. न्यासी मंडल तो पूर्ण होगा, लेकिन 3 लोगों की हमने नियुक्ति की है जो हम लोगों को 3 नाम प्रस्तुत करेंगे. ये न्यायमूर्ति प्रदीप कोहली जो सेवानिवृत्त है, लेफ्टिनेंट जनरल विष्णुकांत चतुर्वेदी जो सेवानिवृत्त है और जिन्होंने 10 वर्षों तक शिरडी का संस्थान पूरा सफलता के साथ चलाया, ऐसे सुरेश जी हावरे. इन तीनों की कमेटी हम निश्चित कर चुके हैं और ये तीनों अलग अलग लोगों के इंटरव्यू लेकर के और हम लोगों के पास नाम देंगे. उन 3 नामों में से हम उसका चयन करेंगे. ಕಳುವಾಗಿದೆ ಎನ್ನಲಾಗಿದ್ದ ಚಿನ್ನದ ರಾಮಚರಿತ ಮಾನಸ ಪ್ರತಿಗಳ ಪ್ರದರ್ಶನ. 5 ಕೋಟಿ ಮೌಲ್ಯದ ರಾಮಚರಿತ ಮಾನಸ ಚಿನ್ನದ ಪ್ರತಿಗಳು ಕಳುವಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಆದರೆ ನಿನ್ನೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸಭೆ ನಂತರ ಖಜಾಂಜಿ ಗೋವಿಂದ್ ದೇವ್ಗಿರಿ ಮಹಾರಾಜ್ ಮಾಧ್ಯಮಗಳ ಮುಂದೆ ಇದನ್ನ ಪ್ರದರ್ಶಿಸಿದ್ರು. ಚಿನ್ನದ ರಾಮಚರಿತ ಮಾನಸ, ಬೆಳ್ಳಿ ಕಾಕಭೂಷುಂಡಿ, ಚರಣಪಾದುಕೆ ಮತ್ತು ಒಂದು ಹಾರವನ್ನ ಪ್ರದರ್ಶಿಸಿ ಆರೋಪಗಳಿಗೆ ತೆರೆ ಎಳೆಯಲಾಗಿದೆ. ದೇಣಿಗೆ ಹಣದ ಲೆಕ್ಕ ಕೊಟ್ಟ ಟ್ರಸ್ಟ್ ನಿನ್ನೆ ಸಭೆ ಬಳಿಕ ರಾಮ ಮಂದಿರಕ್ಕೆ ಎಷ್ಟು ದೇಣಿಗೆ ಬಂದಿದೆ, ಏನಕ್ಕೆಲ್ಲ ಖರ್ಚು ಮಾಡಲಾಗಿದೆ ಅನ್ನೋದರ ಲೆಕ್ಕವನ್ನ ಬಿಡುಗಡೆ ಮಾಡಿದೆ. ನಿಧಿ ಕೊಡುಗೆ ದೇಣಿಗೆ ಮೂಲಕ ಒಟ್ಟು 3,264 ಕೋಟಿ ರೂಪಾಯಿ ಸ್ವೀಕರಿಸಲಾಗಿದೆ. ಇದರಲ್ಲಿ 2,370 ಕೋಟಿ ರೂಪಾಯಿಯನ್ನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಮತ್ತು ಬಂಡವಾಳ ವೆಚ್ಚಕ್ಕಾಗಿ ಬಳಕೆ ಮಾಡಲಾಗಿದೆ. ಮಾರ್ಚ್ 31, 2026ರವರೆಗೆ 582 ಕೋಟಿ ಮೊತ್ತದ ಕಾಣಿಕೆಗಳನ್ನು ಸ್ವೀಕರಿಸಲಾಗಿದೆ. 582 ಕೋಟಿ ಕಾಣಿಕೆ ಪೈಕಿ 391 ಕೋಟಿ ಕಾರ್ಯಾಚರಣೆ ವೆಚ್ಚವಾಗಿ ಬಳಸಲಾಗಿದೆ. ಉಳಿದ ಹಣವನ್ನು ಬ್ಯಾಂಕ್ ಖಾತೆಗಳಲ್ಲಿ ಇಡಲಾಗಿದೆ. ಈವರೆಗೆ 2,926 ವಿವಿಧ ಬಗೆಯ ಕಾಣಿಕೆ ಉಡುಗೊರೆಗಳನ್ನು ಭಕ್ತರು ನೀಡಿದ್ದಾರೆ. ಇವುಗಳನ್ನು ಕೊಟ್ಟವರ ಹೆಸರು, ಸ್ವೀಕರಿಸಿದ ದಿನಾಂಕ ಎಲ್ಲ ವಿವರ ಸಂಪೂರ್ಣವಾಗಿ ರಿಜಿಸ್ಟರ್ನಲ್ಲಿ ದಾಖಲಿಸಲಾಗಿದೆ. ಹಣಕಾಸು ವ್ಯವಹಾರದ ಬಗ್ಗೆ ವಾರ್ಷಿಕವಾಗಿ ಆಂತರಿಕ ಲೆಕ್ಕ ಪರಿಶೋಧನೆ ನಡೀತಾ ಇದೆ. ಸ್ವತಂತ್ರ ಚಾರ್ಟರ್ಡ್ ಅಕೌಂಟೆನ್ಸಿ ಸಂಸ್ಥೆಯಿಂದ ಲೆಕ್ಕ ಪರಿಶೋಧನೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಭಕ್ತರು ತಾವು ಕೊಟ್ಟ ಕಾಣಿಕೆಯನ್ನ ಪರಿಶೀಲಿಸಲು ಯಾವಾಗ ಬೇಕಾದರೂ ಟ್ರಸ್ಟ್ ಬಳಿ ಬರಬಹುದು ಎಂದು ತಿಳಿಸಲಾಗಿದೆ. ಅಲ್ಲದೆ ತನಿಖೆ ಮುಗಿಯುವವರೆಗೂ ಕೂಡ ಯಾರ ಮೇಲೂ ಆರೋಪ ಸೂಕ್ತವಲ್ಲ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅದೇನೇ ಇರಲಿ, ರಾಮನಿಗೆ ಭಕ್ತರು ನೀಡಿದ ದೇಣಿಗೆ ಲೂಟಿ ಟ್ರಸ್ಟ್ನವರಿಗೆ ಕಳಂಕ ತಂದಿದೆ. SIT ತನಿಖೆಯಲ್ಲಿ ಇನ್ನು ಯಾರ್ಯಾರ ಹೆಸರು ಹೊರಗೆ ಬರುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.